ಏನ ಮಾತಾಡ್ಬೇಕಂದ್ರಿ ಏನ್ರಿ ಅಂತ ವಿಷಯ ರೀ? ಯವ್ವ ಏನೂ ಇಲ್ಲವ ಸುಮ್ಮವ ನಾನು ಒಂದು ಕಿರಿವಿ ಮಾಡೇನಿವ ಯವ್ವ ಇದನ್ನ ಯಾರ ಹತ್ರ ಹೇಳ್ಕೊಲಿ ಅಂತೇಳಿ ನಾನು ಯೋಚನೆ ಮಾಡಾಕತ್ತಿದ್ದೆ. ಕಡೆಗೆ ನಿನ್ನ ಹತ್ರ ಹೇಳ್ಕೊ ಅಂದ್ರೆ ನನ್ನ ಮನಸ್ಸು ಸಮಾಧಾನ ಆಗುತ್ತೆ ಅನ್ನಿಸ್ತೇವ. ಅದಕ್ಕೆ ನಿನಗೆ ಕುಂದ್ರಿಯವ್ವ ಅಂತ ಹೇಳಿದ್ನಿವ. ಅಂಥದ್ದೇನು ಸಮಸ್ಯೆ ಇರ್ಬೇಕು? ತಡಿ ಇಲ್ಲೇ ಮರಿ ನಿಂತ್ಕೊಂಡು ಕೇಳಿಸ್ಕೊಂಡೇ ಬಿಡ್ತೀನಿ. ಅಂಥದ್ದು ಏನು ದೊಡ್ಡ ಸಮಸ್ಯೆ ರೀ ಅತ್ತಿ? ಯವ್ವ ಏನು ಕೇಳ್ತಿ ಬಾರಿವ್ವ, ನಾನೊಂದು 5 ಇಳಿದ ಅವಲಕ್ಕಿ ಸರ ಇತ್ತು ನೋಡಿದ್ದೆಲ್ಲ ನೀನು? ಹ್ಞೂ ರೀ ಅತ್ತಿ, ಅದ ನಿಮ್ಮ ತವ್ರ ಮನೆಗಿಂದ ತಂದಿದ್ದು ಅಂತ ಹೇಳಿದ್ರಲ್ಲ. ಯವ್ವ ನಮ್ಮ ಅತ್ತಿಗೆ ಅವಲಕ್ಕಿ ಸರ 5 ಇಳಿದೈತ್ಯಾ? ನನಗೆ ಒಂದೀಟ್ ತೋರಿಸಿಲ್ಲ ನೋಡು. ಒಂದೇ ದಿನ ಹಾಕೊಂಡಿಲ್ಲಲ್ಲ ನಮ್ಮ ಅತ್ತಿ. ಈಕಿಗೆ ಸುಮ್ಮಕ್ಕಗ ಎಲ್ಲ ಹೇಳ್ತಾಳ ಅತ್ತಿ. ಅಂದಲ್ಲೇನ ಈಕಿ ಸುಮ್ಮಕ್ಕ ಅತ್ತಿಯರ ಅತ್ತಿಯರ ಅಂತೇಳಿ ಗುಂಡಾಬಲ ಬಡಿತಾಳ. ಆದ್ರೂ ನಿಮ್ಗೆ ನೆಗಡಿ ಜ್ವರ ಐತ್ರಿ ಅತ್ತಿ. ನೋಡ್ರಿ ಇಲ್ಲಿ ಹೆಂಗೆ ಕೆಮ್ಮಾಕತ್ತೀರಿ. ಒಂದಿಟ್ಟು ದವಾಖಾನಿಗೆ ತೋರಿಸ್ಕೊರಿ ಅತ್ತಿ. ಯವ್ವ ದವಾಖಾನೆ ಮನೆ ಹಾಳಾಗ್ಲಿ ಯವ್ವ. ಈ ಸಮಸ್ಯೆಯಿಂದ ಹೆಂಗೆ ಪಾರಾಕಬೇಕು ಅಂತೇಳಿ ಗೊತ್ತಾಗವಲ್ದು ಸುಮ್ಮ. ನನಗೆ ಅದರದ್ದು ಚಿಂತೆ ಎತ್ತಿ ಬಿಟ್ಟೈತೆ ತಾಯಿ. ಏನಿದು ಸಮಸ್ಯೆ ಅಂತಾಳ, ಒಮ್ಮೆ ಅವಲಕ್ಕಿ ಸರ ಅಂತಾಳ. ಏನೋ ಒಳಗೆ ಒಂದು ಗುಟ್ಟ ಐತಿ. ಆ ಅವಲಕ್ಕಿ ಸರಾನ ಮೊನ್ನೆ ರೇಣಿಗೆ ಕೊಟ್ಟುಬಿಟ್ಟಿನಿ ನಾನು. ನೀವು ಯಾಕಷ್ಟು ಬೆಲೆ ಬಾಳೋದು ಸರನ ರೇಣವತ್ತಿಯರಿಗೆ ಕೊಟ್ಟಿರಿ? ಹೇಳ್ತೀನಿ ಕೇಳ ನಮ್ಮವ್ವ. ರೇಣಿ ಬಂದು ಮೊನ್ನೆ ಉದ್ದಗ ಕಾಲಿಗೆ ಬಿದ್ಲು. ಯಾಕ ನನ್ನ ಕಾಪಾಡ ಪಾರವಕ್ಕ, ಇಲ್ಲ ಅಂದ್ರೆ ನನ್ನ ಜೀವ ಹೊಕ್ಕತೆ ಯವ್ವ ಅಂತೇಳಿ. ಅಲ್ರಿ ಅತ್ತಿ, ನಿಮ್ಮ ಕಾಲಿಗೆ ಬೀಳುವಂಥ ಕಷ್ಟ ಏನು ಬಂದಿತ್ತೇನು ಅವರಿಗೆ? ನಮ್ಮೂರ ಮಗ್ಲ ಆ ಬಡ್ಡಿ ಸಾವಕ್ಕ ಅಂತಾರಲ್ಲ ಗೊತ್ತನ? ಅಂತಾರ ಆಡ್ರಿ ಇವ್ರ ನಿಮ್ಮ ಮಗ. ಆಕೆನೋ ಬಡ್ಡಿ ಕೊಡ್ತಾಳಂತಲ್ರಿ ಅತ್ತಿ. ಅವ್ವ ಅದ್ರಾಗ ಬೆರಿಕಿದಾಳಂತ. ಆ ಬಡ್ಡಿ ತಿಂಗಳ ಕೊಡ್ಲಿಕ್ಕಂದ್ರೆ ಮನೆಗೆ ಬಂದು ನಿಂದಿರ್ತಾಳಂತ, ಜಗಳ ತಗೋತಾಳಂತ ಅಂತೇಳಿ ಅಂದ್ರಿ ಇವರು. ರೊಕ್ಕ ಕೊಟ್ಟಿರ್ತಾ ತಿಂಗಳ ಬಡ್ಡಿ ಕೊಡ್ಲಿಕ್ಕಂದ್ರೆ ಆಕೆ ಯಾರನ್ನೂ ಬಿಡಂಗಿಲ್ಲ. ಅಲ್ಲ, ಒಂದೇ ವಿಷಯ ಇಟ್ಕೊಂಡು ನಾವು ಕೊರಿಯಾಕತ್ತಾರ. ಅದು ಮುಂದಿಂದ ಏನು ಅಂತೇಳಿ ಇಬ್ರು ಅತ್ತಿ ಸೊಸಿ ಮಾತಾಡೋಣವಲ್ರು. ನನಗೂ ಏನು ಅಂತೇಳಿ ತಿಳ್ಕೊಂಡು ಒಂದಿಟ್ಟು ನಾನು ಅದ್ರಾಗ ಕಡ್ಡಿ ಆಡಿಸ್ಬೇಕತ್ತೀನಿ. ವಿಷಯಕ್ಕೆ ಬರವಲ್ರಿ ಇಬ್ರು. ಏನಿರಲ್ಲ ಗಂಡನ ತುಡುಗಿಲೆ 1 ಲಕ್ಷ ರೂಪಾಯಿ ಬಡ್ಡಿ ಸಾಲ ತಗೊಂಡಿದ್ಲಂತವ. ಅವ್ವ, ಗಂಡನ ತುಡುಗಿಲೆ 1 ಲಕ್ಷ ರೂಪಾಯಿ ಸಾಲ ಮಾಡಿದ್ರ? ಯವ್ವ ಅದು ಹೆಂಗ್ರಿ ಅತ್ತಿ? ಅಲ್ರಿ ಅತ್ತಿ, ಗಂಡಗ ಗೊತ್ತಿಲ್ಲಾರ್ದಂಗ ಇವ್ರು ಯಾಕೆ ಅಷ್ಟೊಂದು ಸಾಲ ಮಾಡಿದ್ರಿ ಆಕೆ ಹತ್ರ? ರೇಣಿಗೆ ಒಬ್ಬಾಕಿ ತಂಗಿದಾಳ ವಿಮ್ಲವ್ ಅಂತೇಳಿ. ಆಕೆನ ನೀನು 1 ಲಕ್ಷ ರೂಪಾಯಿ ತಗೊಂಬಾ, ನಾನು ಇಲ್ಲೇ ಅದನ್ನ 2 ಲಕ್ಷ ರೂಪಾಯಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಲಂತ. ರೊಕ್ಕದ ಆಶೆಕ ಪಿಸಿ ಹೋಗಿ ಆ ಬಡ್ಡಿಗೆ ಸಾವಕನ ಹತ್ರ 1 ಲಕ್ಷ ರೂಪಾಯಿ ತಗೊಂಬಂದು ಅವ್ರ ತಂಗಿ ಕೈಯಾಗ ಕೊಟ್ಟಾಳ. ನಿನಗೆ ಗೊತ್ತೈತಲ್ಲ ಅದಕ್ಕೆ ಮೂಳುಗ ಮೊದ್ಲೇಕ ರೊಕ್ಕ ಅಂದ್ರೆ ಬಾಯಿ ಬಿಡ್ತದ. 1 ಲಕ್ಷ ರೂಪಾಯಿ ಕೊಟ್ರೆ 2 ಲಕ್ಷ ರೂಪಾಯಿ ಆಕತ್ತೆ ಅಂತೇಳಿ ಈಕೆ ಏನು ಮಾಡಿಬಿಟ್ಟ, ಅದರ ಆಶೆಕ ಗಂಡನ ತುಡುಗಿಲೆ ರೊಕ್ಕ ಕೊಟ್ಟು ಬಿಟ್ಟತಿ. ಯಾರಿಗೂ ಹೇಳಿಲ್ಲಕಿ. ಅವ್ರ ತಂಗಿನೂ 1 ಲಕ್ಷ ರೂಪಾಯಿ ಹಾಕಿದ್ಲಂತ. ಇಬ್ಬರು ಸೇರಿ ಹಾಕಿಬಿಟ್ಟಾರ. ಅವರು ಡಬಲ್ ಮಾಡಿಕೊಡ್ತೀನಿ ಅಂದಾರು. ಇವರು ರೊಕ್ಕ ತಗೊಂಡು ಅವ್ರ ಊರಾಗೂ ಒಂದಿಷ್ಟು ಮಂದಿ ರೊಕ್ಕ ತಗೊಂಡು ಅವರು ಪರಾರಿ ಆಗಿಬಿಟ್ಟಾರಂತವ. ತಿಂಗಳ ಮ್ಯಾಗ 10 ದಿನ ಆಗಿತ್ತಂತ. ಅವರು ಇಲ್ಲೇ ಇಲ್ಲ, ಇವ್ರ ಕೈಗೆ ಸಿಕ್ಕಿಲ್ಲ, ಅವರು ಫೋನ್ಯಾಗೂ ಸಿಕ್ಕಿಲ್ಲ. ಹಿಂಗಾಗಿ ಅವ್ರ ತಂಗಿ ಫೋನ್ ಹಚ್ಚ, ಯಾಕೆ ಹಿಂಗಾಗೈತಿ ಅಂತೇಳಿ ಈಕಿ ಎದಿನ ಹೊಡ್ಕೊಂಡ್ಬಿಟ್ಟಾರ್ರಿ. ಅಲ್ಲ ರೂಪಾಯಿ 2 ರೂಪಾಯಿ ಅದು ಲಕ್ಷಾನ್ ಗಂಟೆ ಸಾಲ ಮಾಡ್ಯಾಳ. ಮತ್ತು ಅದಕ್ಕೆ ಬಡ್ಡಿ ಕಟ್ಲಿಕ್ಕಂದ್ರೆ ಆಕೆ ಸಾವಕ್ಕೆ ಬಿಟ್ಟಾಣ. ಈಕಿನ ತಿಂಗಳಾಗೈತಿ. ಈಕಿ ಫೋನ್ ಹಚ್ಚಿ ನೀ ಬಡ್ಡಿ ಕೊಡ್ತೀಯ ಏನು ಇಲ್ಲ ಅಂತೇಳಿ ಬಾಯಿಗೆ ಬಂದಂಗೆ ಬೇದಾಡಕತ್ಬಿಟ್ಟಾಳ ಫೋನ್ಯಾಗ. ಅಲ್ಲ 1 ಲಕ್ಷ ರೂಪಾಯಿ ಸಾಲಕ್ಕೆ ಬಡ್ಡಿ ತುಸಾಕತ್ಯಾ? ಇದರ ಅಷ್ಟು ರೊಕ್ಕ ಕಟ್ಟಕ್ಕಾಕತ್ಯಾ ಇದಕ್ಕೆ? ಅದಕ್ಕೂ ಅಂತ ಬಂದು ಯಾಕ ಹಿಂಗಾಗೈತಿ ಅಂತೇಳಿ ನಿನ್ನ ಕಾಲು ಮುಗಿತೀನವ, ನನ್ನ ಗಂಡ ಗೊತ್ತಾತಂದ್ರೆ ನಾನು ಕೊಲೆನ ಮಾಡ್ತಾನವ ಯಾಕ ಅಂತೇಳಿ ಗನ ಹಾಳಾಕತ್ಬಿಟ್ಲವ. ಅಯ್ಯೋ ಭಾಷೆ ಏನಕ್ಕಿದ ಬಿಡೋಕಿ. ನಾ ಏನಾರ ಒಂದು ಇಟ್ಟು ತಲೆ ಬುದ್ಧಿ ಐತೆ ಅಂತ ಮಾಡಿದ್ದೆ. ಅಯ್ಯ ಎಂತ ಮಾಡ್ಯ ಈಕಿ ರೇಣು ಅತ್ತಿ. ಯವ್ವ, ಅಲ್ಲ ಗಂಡು ಗೊತ್ತಿಲ್ಲಾರ್ದಂಗ 1 ಲಕ್ಷ ರೂಪಾಯಿ ಸಾಲ ಮಾಡ್ಯಾಳಂದ್ರೆ ಎಷ್ಟು ಕಟ್ಟುಳಾಕಿರ್ಬೇಕು ಈಕಿ ರೇಣವ್ವ. ಅಲ್ಲೇ ನಾನು ಮುಂದೆ ಹತ್ರ ನಾ ಏನು ಮಾಡಲಿ ಯವ್ವ ಅಂತೇಳಿ ನಾ ಅಂದೆ. ಅದಕ್ಕಾಕಿ ಏನಂದ್ಲು, ಯಾವ ಪರಕ್ಕ ಹೆಂಗಾರ ಮಾಡಿ ತಪ್ಪಿಸಯ್ಯವ, ಇಲ್ಲ ಅಂದ್ರೆ ನನ್ನ ಜೀವ ಹೋಗುತ್ತ ಅಂತೇಳಿ ಅಂದ್ಲವ. ಯಾವ ಆಟಂದ್ರೆ ಕೆಲ್ಲಿದ್ದ ಬರ್ಬೇಕು ಯಾವ ನನ್ನ ಹತ್ರ ಅಂತನ್ಯ.
ವ್ಯಾಪಾರಕ್ಕಾದ್ರೆ ನಿಂದೊಂದು ಸರ ಆಯ್ತಲ್ಲ ಯವ್ವ, ಸಾವ್ಕಾರಿಗೆ ಹೇಳಕ್ಕೆ ಹೋಗ್ಬೇಡ, ಅದನ್ನು ಕೊಡ ಯವ್ವ, ಅದನ್ನು ಒತ್ತಿ ಇಟ್ಟು ಆಕಿ ರೊಕ್ಕ ಮುಟ್ಟಿಸಿ ನಾನು ನಿನಗಟ್ಟು ರೊಕ್ಕ ಕೊಡ್ತೀನಿ, ನಮ್ಮ ತವ್ರ ಮನೆಯಾಗಿದ್ದ ಇಸ್ಕೊಂಬಂದು ಅಂತೇಳಿ ಅಂದ್ಲವ. ನಾನು ಗನ ಹಾಳಾಕತ್ತ ಬಿಡೋರಿ ಏನು ಅಂತೇಳಿ ಕೊಟ್ಟು ಬಿಟ್ನಿವ. ಆಕಿ ಈಗ ಕೊಟ್ಟು ಎಷ್ಟು ದಿನ ಆಯ್ತು, ಏನು ರೊಕ್ಕನೂ ಹೊಳಿಸಿಲ್ಲ, ನನ್ನ ಸರಾನೂ ಹೊಳಿಸಿಲ್ಲವ. ನಿಮ್ಮ ಮಾವಾಗ ಗೊತ್ತಾತಂದ್ರೆ ನಾನು ಸುಮ್ಮನೆ ಬಿಡಂಗಿಲ್ಲ ಸುಮ್ಮಕ್ಕ. ನೀವು ಎಷ್ಟು ತಿಳುವಳಿಕಿದ್ದಾರದಿರಿ ಅಲ್ರಿ. ಗೆಳತ್ಯಾನ ಅಂದ್ರೆ ಏನೋ ಒಂದಿಟ್ಟು ತಿನ್ಸೋದು ಉಣ್ಸೋದು ಒಂದು ಬಟ್ಟೆ ತೊಡ್ಸೋದು ಮಾಡ್ತಾರೆ. ಅಷ್ಟು ರೊಕ್ಕದ್ದು ಅಷ್ಟು ಕಿಮ್ಮತ್ತಿಂದು ನೀವು ಹೆಂಗೆ ಕೊಟ್ರಿ ಅತ್ತಿ ನೀವು? ಅದ ಕೊಟ್ಟಿದ್ದ ಈಗ ನನಗೆ ಕುತ್ತಿಗೆಗೆ ಉರ್ಲು ಬಂದುಬಿಟ್ಟತಿ. ನಿಮ್ಮ ಮಾವು ಗೊತ್ತಾತಂದ್ರೆ ನನ್ನ ಕಡದು ಹೆಡಿಗೆ ತುಂಬ್ತಾನೆ ಯವ್ವ. ಸಿಕ್ತು ನೋಡು ನಮ್ಮ ಅತ್ತಿದು ಹುಳಕ್ಕೆ ಮಾಡ್ತೀನಿ ಅತ್ತಿ ನಿನಗೆ ಮಾತ್ರ ನೋಡು ಹೆಂಗೆ ಮಾಡ್ತೀನಿ. ಅಲ್ರಿ ಅತ್ತಿ ತಿಂಗಳ ಗಂಟ್ಲೆ ಸುಮ್ಮನೆ ಬಿಟ್ಟಿರಿ, ನೀವೆಂತ ಚೆನ್ನಾರಿ ಕೇಳ್ಬೇಕಿಲ್ಲಕಿನ್ರಿ ಏನೋ ತಿನ್ನ. ಯವ್ವ ಕೇಳಿದ್ನಿ ಯವ್ವ, ಇಲ್ಲವ ಒಂದು ತೋಲೆ ರೊಕ್ಕ ಬರೋದವು, ನಮ್ಮ ಅಣ್ಣನು ಕೊಡ್ತೀನಿ ಅವ, ಯಾಕ ನಾ ಏನು ಮುಳುಗಿಸಂಗಿಲ್ಲ ಅಂತೇಳ ಅಂದ್ಲ. ಈಗ ನಾನು ನೋಡಿದ ತಕ್ಷಣ ಏನು ಮಾಡ್ತಾ ಗೊತ್ತಾನ, ಇನ್ನು ಈ ಸರ ಕೇಳ್ತಾಳ ಬಾಯಿಕೆ ಅಂತೇಳಿ ದಬ್ಬ ಸೆರಗ್ ಹೊತ್ಕೊಂಡು ಹಾಕಿನ ತುಣುಕ್ಕಂತ ಓಡಿ ಹೋಗ್ತಾಳವ ಯವ್ವ ಪಿಸರಿ. ನನಗಂಕರು ಕೊಟ್ಟು ಹುಚ್ಚಬರಿಗೆ ನೋಡು. ಅದಕ್ಕೆ ಹೆಂಗೆ ಮಾಡಲಿ ಅಂತೀನಿ ಯವ್ವ. ಸುಮ್ಮ ನೀನೊಂದಿಟ್ಟು ಹೇಳಯ್ಯವ, ಏನು ಮಾಡ್ಬೇಕಯ್ಯೋ ಇದಕ್ಕೆ? ನೀವು ಯಾವ್ದು ತಲೆಗೆ ಹಚ್ಕೋಬೇಡ್ರಿ ಅತ್ತಿ. ಈಗ ಬರ್ರಿ ಚಾ ಕುಡಿನ. ಇದನ್ನು ನಾವು ನಾನು ಬೇರೆ ಐಡಿಯಾ ಮಾಡ್ತೀನಂತ, ಆಮೇಲೆ ಅದು ತಾನು ಹೊಳ್ಳತ್ ಸರ. ಯವ್ವ ಈ ಥರ ನನಗೆ ಹೇಳಿದ್ಬಿಡಿ ಯವ್ವ, ಸಮಾಧಾನ ಆಯ್ತು. ನಡಿ ಚಾ ಕುಡಿ ನಂಗಾದ್ರೆ. ಹಿಂಗೆ ವಿಷಯ ಮಾಡಿಸ್ತೀನಿ ಬಾಯ್ ಎತ್ತಿ ನಿನಗೆ. ಮಾವರ ಚಾ ತಗೋರಿ. ಮಾವರ ಚಾ ಚಲಾಗಿತ್ರಿ. ಇದೇನು ನನ್ನ ಸೊಸಿ ಒಂದು ದಿನ ಒಬ್ರಿಗೆ ಒಂದು ಕಪ್ ಚಹಾ ಮಾಡಿಕೊಟ್ಟಿಲ್ಲ, ಇವತ್ತು ನಾನು ಚಹಾ ಮಾಡ್ಕೊಂಬಂದು ಕೈಯಾಗ ಕೊಟ್ಟು ಚಲೋ ಆಗಿತ್ತಾರ್ರಿ ಮಾವ್ರ ಅಂತ ಕೇಳ್ತಾಳ. ಏನ ವಿಷಯ ಇರ್ಬೇಕು ಅಂದಲ್ಲೇ ಬಂದಾಳಕಿ. ಚಲೋ ಆಗಿತ್ತವ. ಯಾಕವಾ ನಿಮ್ಮ ಅತ್ತೆ ಇಲ್ಲಿ ಕಾಣವಳ್ಳು, ಎಲ್ಲಿದಳ? ಅವ್ರು ಯಾರ ಕಲ್ಲವ್ರಂತಲ್ರಿ, ಅವರು ತೀರ್ಕೊಂಡಾರಂತ್ರಿ. ಯವ್ವ ನೋಡ್ಕೊಂಬರ್ತೀನಿ ಅಂತೇಳಿ ಹೋಗ್ಯಾರ್ರಿ. ಹೌದನವ? ಮಾವರ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ರಿ. ಏನು ಹೇಳವ? ಅದು ಹೆಂಗೆ ಹೇಳ್ಬೇಕು ಮತ್ತು ಹೇಳಿ ಬೇಡ ಅನ್ಸಕತ್ತತ್ರಿ ಮಾವರ. ಯಾರಿಗಾರ ಹೊರಗಿನವ್ರ ಮುಂದೆ ಹೇಳ್ದಂಗೆ ಮಾಡ್ತೀಯಲ್ವೇ? ಹೇಳ, ಏನದು ಸೀದಾ ಹೇಳ್ಬಿಡ್ಬೇಕು. ಮಾವರ ಅತ್ತಿಯರು ಅದರಲ್ರಿ, ರೇಣವ ಅತ್ತಿಯರಿಗೆ ಟಟಿ ಟುಟು ಟುಟು ಟಪ್ ಟಮ್ ಟಮ್ ಟಹಾ ಟಟ್ ಟಟ್ ಟಡಮ್. ನನಗೆ ಹೇಳಾರ್ದ ಅಷ್ಟು ಬೆಲೆ ಭಾಳ ವಸ್ತುನ ಅದೇ ಹೆಂಗೆ ಗೆಳ್ತಿ ಕೊಟ್ಲಿಕ್ಕಿ? ಇಟ್ಟೆ ಫಿಟ್ಟಿಂಗ್. ಮೊನ್ನೆ ನನ್ನ ಗಂಡಗ ಹೇಳಿಸಿ ನನ್ನ ಬಡಿಸ್ತಿಯಲ್ಲ ಎತ್ತಿ, ಈಗ ನೋಡು ನಾ ಹೆಂಗೆ ಮಾಡಿಸ್ತೀನಿ ನಿನ್ನ. ನಮ್ಮ ಲಗ್ನ ಇಷ್ಟು ವರ್ಷ ಆತು, ಒಮ್ಮಿನೂ ಇಂಥ ಕೆಲಸ ಮಾಡಿದ್ದಿಲ್ಲಲ್ಲ. ನನಗೆ ಹೇಳಾರ್ದ ಒಂದು ಏನೇನು ವ್ಯವಹಾರ ಮಾಡಂಗಿಲ್ಲ. ಯಾಕೆ ಇಂಥದ್ದು ಮಾಡಿದ್ಲ ನಮ್ಮ ಪಾರಿ? ಮಾಡ್ತೀನಿ ಅವಳನ್ನ. ಮಾವರ ನೀವು ಮತ್ತು ಅತ್ತಿಯರಿಗೆ ನಾನು ಕದ್ದು ಕೇಳಿಸ್ಕೊಂಡು ಹೇಳಿನಿ ಅಂತೇಳಿ ಹೇಳಕ್ಕೆ ಹೋಗ್ಬೇಡ್ರಿ. ಮತ್ತು ಅತ್ತಿಯರು ನನ್ನ ಮ್ಯಾಸಿಟ್ಟು ಹಾಕರ್ರಿ ಮಾವರ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ರೀ, ನಾನು ಹೇಳೀನಿ ಅಂತೇಳಿ ಹೇಳಕ್ಕೆ ಹೋಗ್ಬೇಡ್ರಿ. ನಾನು ಏನೋ ಕೇಳಿಸ್ಕೊಂತಿದ್ದಿಲ್ರಿ ಮಾವರ, ನಮಗೂ ಅಂಥವೆಲ್ಲ ಕದ್ದು ಕೇಳಿಸ್ಕೊಂಡು ಚಟ ಇಲ್ರಿ. ನಾನು ಎದಕ್ಕೆ ಅಂತೇಳಿ ಒಳಗೆ ಹೋದಿನಿ ರೀ, ಆವಾಗ ಸುಮ್ಮಾಕನ ಮುಂದೆ ಹೇಳಾಕತ್ತಿದ್ರಿ. ಅಚಾನಕ್ಕಾಗಿ ನನ್ನ ಕಿವಿ ಬಿತ್ರಿ ಮಾವರ. ಸರಿ ಆತಾಳವ, ನಿನ್ನ ಹೆಸರು ಹೇಳಂಗಿಲ್ಲ, ನೀ ಒಳಗೆ ಹೋಗು. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಬೇಡ ಅಂದ್ರು ಒಲ್ಲೆ ಅಂದ್ರು ನಮ್ಮ ಅತ್ತೆಗೆ ಕೊಡ್ತಾನ ನಮ್ಮ ಮಾವ ಬಿಸಿ ಬಿಸಿ ಕಜ್ಜಾಯ. ಈ ವಿಡಿಯೋದು ಮುಂದಿನ ಪಾರ್ಟ್ ಮಿಸ್ ಮಾಡ್ದೆ ನೋಡ್ರಿ. ನಮ್ಮ ಅತ್ತಿಗೆ ನಮ್ಮ ಮಾವ ಏನು ಮಾಡ್ತಾನಂತೇಳಿ. ಹಂಗೆ ಈ ವಿಡಿಯೋ ನೋಡ್ಬಿಟ್ಟು ಹಂಗೆ ಹೋಗ್ಬೇಡ್ರಿ, ಲೈಕ್ಸ್ ಕೊಟ್ಟೋಗ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಜುದಾಗ ಗಂಟೆ ಬಟನ್ ಇರ್ತೈತೆ ರೀ, ಅದನ್ನ ಒತ್ತೋದು ಮಾತ್ರ ಮರಿಬೇಡ್ರಿ. ನನಗಂಕರು ಭಾಳ ಖುಷಿ ಆಗತ್ತೈತೆ ರೀ. ಬರ್ತೀನಿ ರೀ, ಬಾಯ್.